ನಮಸ್ತೆ ಸಖಿಯರೇ, ಮನೆಯೂಟಕ್ಕೆ ಹೃದಯಪೂರ್ವಕ ಸ್ವಾಗತ. ಇವತ್ತಿನ ವಿಶೇಷ ಸರಳ ಮತ್ತು ಸುಲಭವಾಗಿ ಮಾಡಬಹುದಾದಂತಹ ಹಾಗಲಕಾಯಿ ಗೊಜ್ಜು. ಅನ್ನ, ದೋಸೆ, ಚಪಾತಿಗೆಲ್ಲ ಆಗುವಂತಹ ಈ ಗೊಜ್ಜು ತಿಂಗಳವರೆಗೂ ಇಟ್ಕೊಂಡು ಉಪಯೋಗಿಸ್ಕೋಬಹುದು. ಹಾಗಿದ್ರೆ ಸುಲಭವಾದ ಆರೋಗ್ಯಕರವಾದ ಈ ಗೊಜ್ಜು ಮಾಡ್ಕೊಳ್ಳೋದಕ್ಕೆ ಏನೇನ್ ಸಾಮಗ್ರಿ ಬೇಕು ಅಂತ ನೋಡ್ಕೊಳ್ಳೋಣ. 1/4 kg ಹಾಗಲಕಾಯಿ ತೊಳೆದು ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು, ದೊಡ್ಡ ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣು 1 ಗಂಟೆ ನೆನೆಸ್ಕೊಂಡಿರೋದು, 2 ಚಮಚದಷ್ಟು ಸಾರಿನ ಪುಡಿ, 2 3 ಚಮಚದಷ್ಟು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆ ಸಾಮಗ್ರಿ ಇಷ್ಟೇ ಬೇಕಾಗಿರೋದು. ಮಾಡೋದು ಹೇಗೆ ಅಂತ ನೋಡೋಣ. ಬಾಣಲೆಯಲ್ಲಿ ಎಣ್ಣೆ ಹಾಕಿ ಒಂದು ಒಗ್ಗರಣೆಯನ್ನ ಮಾಡ್ಕೊಳ್ಳೋಣ. 2 ಚಮಚದಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿಯಾದ ನಂತರದಲ್ಲಿ ಅರ್ಧ ಚಮಚದಷ್ಟು ಸಾಸಿವೆಯನ್ನ ಹಾಕೊಳ್ಳೋಣ. ಸಾಸಿವೆ ಚಟಪಟ ಅಂತ ಸಿಡಿತಿದ್ದ ಹಾಗೆ ಸ್ವಲ್ಪ ಕರಿಬೇವು, ಇಂಗು, ಅರಿಶಿನ ಕೂಡ ಹಾಕೊಳ್ಳೋಣ. ಒಗ್ಗರಣೆ ಮಾಡ್ಕೊಂಡ ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಹಾಗಲಕಾಯಿಯನ್ನ ಈ ಒಗ್ಗರಣೆಯಲ್ಲಿ ಹಾಕಿ ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ. ಇದನ್ನ ಸಣ್ಣ ಉರಿಯಲ್ಲಿ 5 ರಿಂದ 6 ನಿಮಿಷ ಹುರ್ಕೊಳ್ಬೇಕಾಗತ್ತೆ. ಹಾಗಲಕಾಯಿ ಎಣ್ಣೆಯಲ್ಲೇ ಸ್ವಲ್ಪ ಬೇಯಬೇಕು. 2 ನಿಮಿಷ ಕೈಯಾಡಿಸ್ಕೊಂಡ ನಂತರ ಸಣ್ಣ ಉರಿಯಲ್ಲಿ ಇದು ಹುರಿತಾ ಇರಲಿ. ಅಷ್ಟರಲ್ಲಿ ಹುಣಸೆ ಹಣ್ಣನ್ನ ಕಿವುಚಿ ರಸ ತೆಕ್ಕೊಂಡ್ಬಿಡೋಣ. 5-6 ನಿಮಿಷ ಕಳಿಯೋಷ್ಟರಲ್ಲಿ ಹಾಗಲಕಾಯಿ ಸುಮಾರಾಗಿ ಬಾಡಿರುತ್ತೆ. ಈ ಹಂತದಲ್ಲಿ ಇದಕ್ಕೆ ಹುಣಸೆ ರಸವನ್ನ ಸೇರಿಸ್ಕೊಂಡ್ಬಿಡೋಣ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ ಕೂಡ ಹಾಕೊಳ್ಳೋಣ. ಈ ಗೊಜ್ಜು ಉಪ್ಪು, ಹುಳಿ, ಸಿಹಿ, ಖಾರ, ಕಹಿ ಸಮ ಪ್ರಮಾಣದಲ್ಲಿ ಇದ್ದಾಗಲೇ ರುಚಿ ಅನ್ಸೋದು. ಬೆಲ್ಲ ಬೇಡ ಅಂದ್ರೆ ಹಾಕದೇನೂ ಇರಬಹುದು. ಸ್ವಲ್ಪ ಸಿಹಿ ಇದ್ರೂ ನಡೆಯುತ್ತೆ ಅಂತಿದ್ರೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಕೂಡ ಬೆಲ್ಲವನ್ನ ಸೇರಿಸ್ಕೊಳ್ಬಹುದು. ಉಪ್ಪು ಬೆಲ್ಲ ಹಾಕಿ ಕರಗಿಸ್ಕೊಂಡ ನಂತರ ಇದನ್ನ ಮಧ್ಯಮ ಉರಿಯಲ್ಲಿ ಸುಮಾರು 12 ರಿಂದ 15 ನಿಮಿಷ ಕುದಿಸ್ಕೊಳ್ಳೋಣ. ಅಥವಾ ಹಾಗಲಕಾಯಿ ಮೃದುವಾಗಿ ಬೇಯೋವರೆಗೂ ಕುದಿಸ್ಕೊಳ್ಬೇಕಾಗತ್ತೆ. ಹುಣಸೆ ರಸ ಕಡಿಮೆ ಆದ್ರೆ ಸ್ವಲ್ಪ ನೀರ್ ಹಾಕಿ ಬೇಯೋದಕ್ಕೆ ಬಿಡ್ಬಹುದು. ಕುದಿಸಿ ಬೇಯಿಸ್ಕೊಳ್ಳುವಾಗ ಆಗಾಗ ಕೈ ಆಡಿಸ್ತಾ ಇರ್ಬೇಕಾಗತ್ತೆ. 15 ನಿಮಿಷ ಕುದಿಸ್ಕೊಂಡ ನಂತರ ಹಾಗಲಕಾಯಿ ಬಣ್ಣ ಈ ರೀತಿ ಬದಲಾಗಿರುತ್ತೆ. ಬಿಸಿ ಮುಟ್ಟೋದಕ್ಕೆ ಆಗತ್ತೆ ಅಂದ್ರೆ ಬೆಂದಿದ್ಯಾ ಅಂತ ಬೆರಳಲ್ಲಿ ಹಿಡಿದು ಒತ್ತಿ ನೋಡ್ಕೋಬಹುದು. ಇದು ಮೃದುವಾಗಿ ಬೆಂದಿದೆ. ಮೃದುವಾಗಿ ಬೆಂದಿಲ್ದಿದ್ರೆ ಇನ್ನೊಂದು 5 ನಿಮಿಷ ಬೇಯಿಸ್ಕೊಳ್ಬಹುದು. ಮೃದುವಾಗಿ ಬೆಂದ ನಂತರ ಸಾರಿನ ಪುಡಿ ಹಾಕಿ ಕೈ ಆಡಿಸ್ಕೊಳ್ಳೋಣ. 2 ಚಮಚದಷ್ಟು ಸಾರಿನ ಪುಡಿಯನ್ನ ಹಾಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಸಾರಿನ ಪುಡಿ ಹಿಡಿಸುತ್ತೆ ಅಂತ ಅನಿಸ್ತಿದೆ. ಇನ್ನೊಂದು ಚಮಚದಷ್ಟು ಸಾರಿನ ಪುಡಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಮನೆಯಲ್ಲಿ ಮಾಡಿಟ್ಕೊಂಡಿರೋ ಸಾರಿನ ಪುಡಿ. ಮನೆಯಲ್ಲಿ ಮಾಡಿದ್ದು ಇಲ್ದಿದ್ರೆ ಅಂಗಡಿಯಿಂದ ತಂದ ರಸಂ ಪೌಡರ್ ಕೂಡ ಬಳಸಿ ಈ ಗೊಜ್ಜನ್ನ ಮಾಡ್ಕೋಬಹುದು. ಈ ಗೊಜ್ಜನ್ನ ಒಂದೇ ದಿನಕ್ಕೆ ಮಾಡ್ಕೊಳ್ಳೋದಾದ್ರೆ ಈ ಹಂತದಲ್ಲಿ 5 ರಿಂದ 6 ನಿಮಿಷ ಕುದಿಸ್ಕೊಂಡು ಉಪಯೋಗಿಸ್ಕೋಬಹುದು. 1 ವಾರ ಅಥವಾ ತಿಂಗಳುಗಟ್ಟಲೆ ಇರಬೇಕು ಅಥವಾ ಬಳಸಬೇಕು ಅಂತಿದ್ರೆ ಇದನ್ನ ಸುಮಾರು 15 ರಿಂದ 20 ನಿಮಿಷಗಳ ಕಾಲ ಕುದಿಸ್ಕೊಳ್ಬೇಕಾಗತ್ತೆ. ಇದನ್ನ ಸಣ್ಣ ಉರಿಯಲ್ಲಿ ಕುದಿಸ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಜೋರು ಉರಿಯಲ್ಲಿ ಕುದಿಸಿದ್ರೆ ಗೊಜ್ಜು ಬಾಣ್ಲೆ ಸುತ್ತ ಹೊರಗಡೆ ಸಿಡಿಯುತ್ತೆ. ಹಾಗಾಗಿ ಸಣ್ಣ ಉರಿಯಲ್ಲಿ ಆಗಾಗ ಕೈ ಆಡಿಸ್ತಾ ಕುದಿಸ್ಕೊಳ್ಳೋದು ಒಳ್ಳೆಯದು. ಈ ಗೊಜ್ಜನ್ನ ತಯಾರಿಸ್ಕೊಳ್ಳುವಾಗ ಸಾರಿನ ಪುಡಿ ಹಾಕಿದ ನಂತರ ಚೆನ್ನಾಗಿ ಕುದಿಸ್ಕೊಳ್ಳೋದೊಂದೇ ಮುಖ್ಯವಾದ ಹಂತ. ಸಣ್ಣ ಉರಿಯಲ್ಲಿ ಕುದಿತಿದ್ದ ಹಾಗೆ ನಿಧಾನವಾಗಿ ಮಂದವಾಗಿ ಬರ್ತಿದೆ. ಇದನ್ನ ಸುಮಾರು 15 ನಿಮಿಷ ಕುದಿಸ್ಕೊಂಡ ನಂತರ ನಿಧಾನವಾಗಿ ತಳ ಬಿಡ್ತಿದೆ. ಮತ್ತಷ್ಟು ಮಂದವಾಗಿದೆ. ಇದು ಆರೋಷ್ಟರಲ್ಲಿ ಇನ್ನಷ್ಟು ಮಂದವಾಗುತ್ತೆ. ಈಗ ನಮ್ಮ ರುಚಿಯಾದ ಆರೋಗ್ಯಕರ ಹಾಗಲಕಾಯಿ ಗೊಜ್ಜು ತಯಾರಾಗೇ ಬಿಡ್ತು. ಅನ್ನ ಮತ್ತೆ ಚಪಾತಿ ಜೊತೆ ಎಲ್ಲ ಇದು ತುಂಬಾನೇ ಚೆನ್ನಾಗಿರುತ್ತೆ. ಇದನ್ನ ಹೆಚ್ಚು ದಿನ ಇಟ್ಕೊಳ್ಳೋದು ಹೇಗೆ ಅಂದ್ರೆ ಆರಿದ ನಂತರ ಗಾಳಿ ಆಡದೆ ಇರೋ ಡಬ್ಬದಲ್ಲಿ ಹಾಕಿ ತಂಗಳು ಪೆಟ್ಟಿಗೆ ಅಥವಾ ರೆಫ್ರಿಜಿರೇಟರ್ ಅಲ್ಲಿ ಇಟ್ಕೋಬಹುದು. ರೆಫ್ರಿಜಿರೇಟರ್ ಇಲ್ದಿದ್ರೆ ಹಾಗೆ ಹೊರಗಡೆನೂ 4 ರಿಂದ 5 ದಿನ ಇಟ್ಕೊಂಡು ಬಳಕೆ ಮಾಡ್ಕೋಬಹುದು. ಇಷ್ಟೊತ್ತು ನೋಡ್ಕೊಂಡ್ರಲ್ಲ ಒಂದು ಆರೋಗ್ಯಕರ ಅಡುಗೆಯನ್ನ. ಇದನ್ನ ಈ ವಿಧಾನದಲ್ಲಿ ಮಾಡ್ಕೊಂಡು ತಿಂದು ರುಚಿ ನೋಡಿ ನಿಮ್ಮ ಅನುಭವ ಮತ್ತೆ ಅಭಿಪ್ರಾಯವನ್ನ ನಮ್ ಜೊತೆ ಹಂಚ್ಕೊಳ್ಳೋದ್ರ ಜೊತೆಯಲ್ಲಿ ನೀವು ಹಾಗಲಕಾಯಿ ಗೊಜ್ಜನ್ನ ಹೇಗೆ ತಯಾರಿಸ್ತೀರಿ ಅನ್ನೋದನ್ನ ನಮ್ಗೆ ಕೂಡ ತಿಳಿಸಿ. ಈ ವಿಧಾನ ನಿಮ್ಗೆ ಉಪಯುಕ್ತ ಅಂತ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ. ಇನ್ನಷ್ಟು ಸುಲಭ ಅಡುಗೆಗಳನ್ನ ನೋಡುವುದಕ್ಕೆ ಈ ಮನೆಯೂಟಕ್ಕೆ ಸಬ್ಸ್ಕ್ರೈಬ್ ಆಗಿ. ಹಾಗಿದ್ರೆ ನಾನು ಇನ್ನೊಂದು ಅಡುಗೆಯಲ್ಲಿ ನಿಮ್ಮನ್ನ ಪುನಃ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.